ಹಾಸ್ಪಿಟ್ಲಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋ ಥರ ಅವಳೆ ನಮ್ಮ ಡಾಲು. ಅವ ನಿಜ ಹೊಡ್ದ. ಗೈಸ್, ಯುವ ಸಂಭ್ರಮಕ್ಕೆ ಬರೋರು ಏನೇ ಇದ್ರು ಸೋಮವಾರ ಮಂಗಳವಾರದಲ್ಲಿ ಬನ್ನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನಮ್ಮ ಅಕ್ಕ ನೋಡಿ ಬಂದು 15 ದಿನ ಆಯ್ತು, ಇನ್ನು ಇಲ್ಲೇ ಅವಳೆ, ಇನ್ನೂ ಹೋಗಿಲ್ಲ. ಏನು ಹೋಗಿಲ್ಲ ಮಮ್ಮಿ? ಏನು ಮಮ್ಮಿ? ಏನಕ್ಕೆ? ವಾ, ತಮಾಷೆಗೆ ಹೇಳ್ತೀವಿ, ರಿಯಲ್ ಆಗಿ ಹೇಳ್ತೀವಾ? ಏನು ಅರಿತಿದ್ಯಾ? ಜನಗಳು ಗೊತ್ತಾಯ್ತು ಪಾಪ ಮೈ ಕಲ್ಲಲ್ಲಿ ಏನೇನೋ ಗೊತ್ತಿಲ್ಲದಲ್ಲ ಮಾಡ್ಬಿಡೋ ನೀನು. ಗೊತ್ತಿರೋದೇ ಮಾಡ್ತಾ ಇರೋದು, ಗೊತ್ತಿಲ್ಲದೆ ಮಾಡೋದು ಪಾಪುಗೆ. ಗೈಸ್, ನಮ್ಮ ಅಕ್ಕ ನೋಡಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು, ನೋಡಿಯಪ್ಪ ನಾವು ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ ಅಂತ ನೋಡಿ. ಮಕ್ಕ ನೋಡಿ ಹೇಳ್ತೀನಿ ಅವಳಿಗೆ. ಹೊಡೆದ್ರೆ ಹಂಗೆ ಒಂದು ಏಟು ಹಾಗೆ ಮನಿಕೊ ಬಿಡ್ಬೇಕು ಅವಳು. ಆಕ್ಟಿಂಗ್ ಮಾಡು ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 20 ರೂಪಾಯಿ ಆಕ್ಟಿಂಗ್ ಮಾಡಿದೆ ಕಣೆ. ಪಪ್ಪ ಇಲ್ಲಿ ಬಾ ಬಾ ಫೋನ್ ತೋರ್ಸು ಅಂತನ್ಕಲ್ಲ, ಗೊತ್ತಾ? ಫೋನ್ ತೋರಿಸ್ತಾ ಇದ್ರೆ ಬಾ, ಫೋನ್ ತೋರಿಸ್ತೀನಿ ಪಾಪು. ವಾ, ಹೂವಿನಂತೆ ನಾನು ಸರಿಕೋಪ ಸಿಂಗರ್. ಗೈಸ್, ಹೂವಿ ಇಲ್ಲಿ ಯಾಕೋ ದೊಡ್ಡ ಹೂ ಕಡೆ ಏನ್ ಮಾಡೋದು? ಅದಕ್ಕೆ ಚಂದಾಗ ಸುಟ್ ಮಾಂಸ ತಿಂದಿದ್ಯೇನು? ಅಯ್ಯೋ, ಗೈಸ್ ಇದು ಬೇಡ. ಈಗ ಒನ್ ಡೇ ಚೆನ್ನಾಗಿ ಮಾಡಿ, ಇವಾಗ ಹೋಯ್ತೀನಿ ನಾನು ಸಂಜೆಗೆ ಮಾಡು. ಕಂಟೆಂಟ್ ಇರೋವನ್ನ ಮಾಡಬೇಡ ಮುದೆ. ಯಾಕೋ ಗೊತ್ತಿಲ್ಲ ಗೈಸ್, ಮೂಗಲ್ಲಿ ಹೊಸಿ ಗೊಣ್ಣೆ ಬರ್ತಾಯಿಲ್ಲ. ಏನು ನೋಡ, ಈ ಕ್ಯಾರೆಸ್ ಡ್ಯಾಮ್ ಹರಿದಂಗೆ ಹರಿತೈತಿ ಮೂಗಲ್ಲಿ. ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ. ನೀರು ವ್ಯತ್ಯಾಸ ಆಗ್ಬಿಡುತ್ತೆ ಅಲ್ಲಿ ಇಲ್ಲಿ ಓಡಾಡಿ. ಆ ನೀರು ಈ ನೀರು ಕುಡ್ದು ಕೆಮ್ಮು, ನೆಗಡಿ, ಜ್ವರ ಬಂದ್ಬಿಡೈತೆ. ಮುಗಿ ಮೊಕ್ಕೆ ಏನಕ್ಕೆ ಏನು ಬ್ಯಾಡ್ ಬಾಯ್ ಇವನು ಬ್ಯಾಡ್ ಬಾಯ್ ನೀನು. ಹಾಸ್ಪಿಟ್ಲ್ ಕರ್ಕೋಗ್ಬಿಟ್ಟು 5 ಗಂಟೆಗೆ. ಏಕೆ? ಒಂಚೂರು ತೋರ್ಸ್ಕೊಬರೋಗು, ಔಷಧಿ ಹಾಕೋರು, ಏನಾಕೋರು. ನನಗೆ ಹುಷಾರಿಲ್ಲ. ನಿನ್ಗೂ ಮಗಿಗೂ ಒಂದಿಯಾ ದನ ಮುಡದೆ ದನ ಮುಡದೆ. ಯುವ ಸಂಭ್ರಮಕ್ಕೆ ಹೋಗ್ತೀನಿ ಬರ್ತೀನಿ. ಈಗ ಸ್ಟಾರ್ಟ್ ಆಲೆ, ಇವತ್ತಿನ ಸ್ಟಾರ್ಟ್ ಯುವ ಸಂಭ್ರಮ. ದಮಯ ಅವಳಂತ ಎಲ್ಲೂ ಕರಿಬೇಡ, ಅವ್ನು ನೋಡ್ಕೊಕ್ಕಾಗಲ್ಲ ನನ್ಗೆ. ಅದಕ್ಕೆ ಇವನಕ್ಕೆ ಹಿಂಗೆ ಓವರಾಗಿ ಆಡ್ತಾವನೆ. ಏಯ್, ನನ್ ಗಂಡು ಹುಷಾರಿಲ್ಲ, ತಿಗ ಮುಚ್ಕೊ ಇರು. 10 ರೂಪಾಯಿ ಆಕ್ಟಿಂಗ್ ಮಾಡೋದು 20 ರೂಪಾಯಿ ಆಕ್ಟಿಂಗ್ ಮಾಡ್ತಾನಪ್ಪ ಅಲ್ಲಿಂದ. ನನ್ ಮಗಿಗೆ ಏನಾರು ಅಂದ್ರೆ ನೋಡಪ್ಪ ಪಾಪು, ಯುವ ಸಂಭ್ರಮ ಹೋಗೋದಪ್ಪ. ಇನ್ನೊಂದು ಆಕ್ಟಿಂಗು, ಅವನು ಇನ್ನೂ ದೊಡ್ಡ ಆಕ್ಟಿಂಗು. ಮನಿಕಪ್ಪ, ನಾನು ಸಾಂಗ್ ಆಡ್ತೇವೆ ಮನಿಕಪ್ಪ. ಜಿಂಗಲಕ್ಕಿ ಬಾ, ಓ ಸಿಂಗಲಕ್ಕಿ ಬಾ, ಓ ಡಿಂಗಲಕ್ಕಿ, ಓ ಸಿಂಗಲಕ್ಕಿ, ಓ ಡಿಂಪರಕ್ಕಿ ಬಾ. ನಗನೇ ಅಲ್ಲ ಅದು, ಆರ್ಟಿಫಿಷಿಯಲ್ ನಗಿತಾವ. ನಾನು ಆಡ್ತಿರೋದಕ್ಕೆ ನಮ್ಮ ಅಕ್ಕನ ಪಾಪು ಮನಿಕದ ಇದೆ. ಏನು ಅದ್ ಕೇಳಕ್ಕಿಂತ ಮನಿಕದ ಒಳ್ಳೆ ಮನಿಕತಾರ. ಹಾಡು ಹೇಳಿ ಸಾಯ್ಸಾಕ್ಬಿಡ್ತಾನೆ ಇನ್ನು ಅಂದ್ಬಿಟ್ಟು ಕೆಡ್ತಾಗಿ. ಪಾಪು ಉಗಿ ಮಕ್ಕೆ ಮಗ್ನೆ ಆಯ್ತಲ್ಲ, ನನ್ನ ಮಗಿನ ಕೈಲಿ ತೋರ್ಸ್ಕೊಂಡ್ಬಿಡೋಗು. ಪಾಪು ಏನು ಬೇರೆ ಚೇಂಜ್ ಮಾಡ್ಕೊಡಿ. ಏನು ಅದನ್ನೇ ಎಸ್ಬಿಟ್ನಲ್ಲ ನಾನು. ಅದಿದ್ರೆ ಅದೇ ಕೆಂಬ್ಳದು ಗೊತ್ತು, ಅದು ತೋರ್ಸು ಸರ್, ಇದ್ರಲ್ಲಿ ಹೋಯ್ತೆ ಎಲ್ಲ ಬೇರೆದ್ ಬರ್ಕೊಡಿ ಅಂತ. ಇದು ಕಂಟೆಂಟ್. ದುಡ್ಡು ಬಿಟ್ಬಿಡು ಕೊಡ್ಲಿಲ್ವಾ? ಇನ್ನು ಹಾಸ್ಪಿಟಲ್ ಕರ್ಕೋಬೇಕು.
ನಿನ್ ಗಂಟಿಗೆ ನೀನೇ ಕೊಡು, ಅವ್ರು ಕೊಟ್ಟಾಗ ನೀನ್ ಇಸ್ ಮಡಿಕೋ. ದುಡ್ಡು ಹೆಂಗ್ ನೋಡ್ತಾರದ ದುಡ್ಡು ಚಿಲ್ರೆ ಪುಡ್ಗಾಸ್ ಮಡಿಕಂದು ಯಾಕ ಮದುವೆ ಹೆಂಗ ಸತ್ತಯಿ ಕಾಸಲ್ವ ಅದು? ಅಲ್ಲ ಪುಡ್ಗಾಸ್ ಮಡಿಕಂದು ಕಾಸಲ್ವ ಅದು? ಗೈಸ್ ಕಾಸು ಹೋದ್ರೆ ನಮ್ಮ ಮನೇಲಿ ಡೈಲಿ ನಮ್ಮ ಮನೆಯವ್ರಿಗೆ 1,000 ರೂಪಾಯಿ ಕೊಡ್ತೀನಿ ಗೈಸ್ ನಾನು ಮನೆ ಖರ್ಚಿಗೆ ಅಂತ. ಮಕ ತೋರ್ಸು. ಇಲ್ಲೇ ಡೈಲಿ ಇಸ್ಕತಿಲ್ಲ 1,000. 500 ರೂಪಾಯಿ ಮನೆ ಖರ್ಚಿಗೆ, ಇನ್ನು 500 ರೂಪಾಯಿ ನಮ್ಮ ಅಕ್ಕನಿಗೆ ಪಾಪುಗೆ ಎಲ್ಲ ಸೇರಿ 500 ರೂಪಾಯಿ. ಈ ಡೈಲಿ 1,000 ಬಿಟ್ಟಿ ಅನ್ನ ಹಾಕ್ತಾ ಇದೀನಿ ಕಣಪ್ಪ, ಇವ್ನಿಗೆ ಬಿಟ್ಟಿ ಅನ್ನ ಹಾಕ್ತಾ ಇದೀನಿ 20 ವರ್ಷದ ಮಗಂಗೆ. ಗೈಸ್ ಅವ್ರು 1,000 ರೂಪಾಯಿ ಇಸ್ಕೊಂಡಿ ಇವರು ಪುಕ್ಸಟೆ ಅನ್ನ ಹಾಕ್ತಾರೆ ಅಂತ ಹೇಳ್ತಾರೆ. ಆದ್ರೆ 1,000 ರೂಪಾಯಿ ಇಸ್ಕೊಂಡು ಮನೇಲಿ ಅಡ್ಗೆನೇ ಮಾಡಲ್ಲ. ದಿನ 1,000 ರೂಪಾಯಿ ಕೊಡಕ್ ನೀನೇನು ದೊಡ್ಡ ಅವ್ರಿಗೂ ಇಷ್ಟು ಬರಲ್ವೇನೋ. ನೋಡ್ಕೊಳಕ್ಕೆ ಇಡೀ ಊರವರೆಲ್ಲ ಬರ್ಬೇಕು ನಮ್ಮ ಮನೆಗೆ ಬಾಪು ನೋಡ್ಕೊಳಕ್ಕೆ. ಗೈಸ್ ನಮ್ಮ ಅಣ್ಣವ್ರ ಮನೇಲಿ ಪಾಪುಗೆ ಕಾರ್ ತಗೊಂಬಂದವ್ರಂತೆ. ನೋಡೋದ ಬನ್ನಿ ಹೆಂಗೈತೆ ಕಾರು ಅಂತ. ಜಿಗ್ 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 ಜಿಗ್. ನಮ್ಮ ಮನೆ ಬೆಟ್ಟ ಹತ್ತಂಗೆ ಆಯ್ತದೆ ಹತ್ತಕ್ಕೆ. ಮಗನಿಗೆ ಕಾರ್ ತಂದವ್ರೆ. ಕಾರ್ ಯಾರು ಓಡಿಸ್ಬೋದ ಕಾರು? ಕುತ್ಕೋಬೋದು. ರಿಮೋಟ್ ಇಲ್ಲ, ಆನ್ ಮಾಡು. ಕಂಟ್ರೋಲ್ ಮಾಡೋದು ಬಿಡು. ಹ್ಞೂ ಮಾಡೆ. ಏ ಅಲ್ಲ ಆನ್ ಮಾಡಿ ಮದುವೆ. ಮುಟ್ಬಿಡ ಜನರು ಕಂಟ್ರೋಲ್ ಅನಿಸ್ತದೆ. ಜನ ಇಲ್ಲ ಹಿಡ್ಕೊ ವಿಡಿಯೋ ಮಾಡಿ. 7,000 ಆಯ್ತಂತೆ. ನೀ ಕುತ್ಕೊಬಿಟ್ಟೆ ಆಮೇಲೆ ಮುದುವೆ ಇಳಿ ಮುದುವೆ ಬೇಡ ಕುತ್ಕೊಳ್ಳಿ ಬಿಡು. ಹಿಂದೆ ಕೇಳಿ ಅದನ್ನು ತಳ್ಳು ತಳ್ಳು ಅಂತಾನೆ. ವರ್ಷಕ್ಕೆ ಬರಲಿಲ್ಲ ಬಾಬಾದೇವಿ ಎದ್ದಳು ಟಕ್ ಟಕ್ ಅಂತ ಅದೇ ಮುದೇವಿ. ಗೈಸ್ ಹೆಂಗಾಯ್ತು ನೋಡಿ ಗೈಸ್, ನಮ್ಮ ಮನೇಲಿ ಇದನ್ನ ಆಟ ಆಡಕ್ಕೆ ಬಿಡ ಅಂತ. ಸೇರಿ ಕಾರ್ ಇಲ್ಲ ಓ ಜಾತ್ರೆ ಅದು ವಾಚಿಂಗ್ ಮಿಷಿನ್ ಗೈಸ್. ಕಾರ್ ನೋಡೋದಲ್ಲ ಚೆನ್ನಾಗಿದೆ ಕಾರು, ಆದರೆ ಕಂಟ್ರೋಲ್ ಕರೆಕ್ಟಾಗಿದ್ರೆ ಓಡಿಸ್ಬೋದು ಗೈಸ್. ನಾನೇ ಅಂತಂದ್ರೆ ಕಾರ್ನೇ ಓಡಿಸ್ತೀನಿ. ಇದೆಲ್ಲ ಯಾವ ಲೆಕ್ಕ ನನಗೆ? ಎಂತ ಕಾರ್ನೇ 12 ಚಕ್ರದ ಕಾರ್ನೇ ಓಡಿಸ್ತೀನಿ. ಇವೆಲ್ಲ ಯಾವ ಲೆಕ್ಕ ಗೈಸ್ ನನಗೆ? ನಾನು ಪಕ್ಕಾ ಡ್ರೈವರ್. ಏನಂತೀವನು? ನಿಮ್ಮ ಕಾಲೇಜ್ ಹುಡುಗಿರ ನಂಬರ್ ಕೊಡೆ. ಹೇಳು ನಮ್ಮ ಅಣ್ಣಂಗೆ ಅಂದ್ಬಿಟ್ಟು ಕೊಡ್ತಾರೆ ಅವರೇ ತಗೊಳ್ಳಂತ. ಇಲ್ಲ ನಿಂದೆಲ್ಲ 3 ತಿಂಗಳು ಬಾಲಾಟಕ್ಕೆ ಯಾಕೆ ಕೊಡಬೇಕು ಅಂತ. ನನ್ನ ನಗಿಸ್ಬೇಡ, ನೀನು ಹೋಗು. ನೀನು ಆ ಊಟ ಮಾಡಿಲ್ಲ ಇವತ್ತು. ಅವನು ಆಕ್ಟಿಂಗ್ ಮಾಡೋದು, ಓವರ್ ಆಕ್ಟಿಂಗ್ ಮಾಡೋದವನು. ಮಾತಾಡ್ಸಿ ಅಂತ ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ. ಯುವ ದಸರಾ ಕೊಯ್ತಿದ್ದೀನಿ ಕಡೆ ಗೈಸ್. ಇವತ್ತು ನಾನು ಯುವ ದಸರಾ ಕೊಯ್ತಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಯುವ ದಸರಾ. ಸೊ ಅದಕ್ಕೆ ಇಲ್ಲ ಗೈಸ್ ಹೋಯ್ತಿದ್ದೀನಿ ಗೈಸ್. ನಾನು ಇವತ್ತು ಯುವ ದಸರಾಗೆ ಹೋಗ್ತಿದ್ದೀನಿ. ಯುವ ದಸರಾಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಇರುತ್ತೆ, ಏನೇನು ಪ್ರೋಗ್ರಾಮ್ ಇರುತ್ತೆ, ಮತ್ತು ಯುವ ದಸರಾ ಎಷ್ಟು ದಿನ ಇರುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಯುವ ದಸರಾ ಆದಮೇಲೆ ನೆಕ್ಸ್ಟ್ ಇರೋದು ಯಾವುದಪ್ಪ ಅಂದರೆ ಯುವ ಸಂಭ್ರಮ. ಯುವ ಸಂಭ್ರಮ ಅಥವಾ ನಾನೇ ಕನ್ಫ್ಯೂಸ್ ಆಗಿಬಿಟ್ಟು. ಯುವ ಸಂಭ್ರಮ ಇವಾಗಿರೋದು, ನೆಕ್ಸ್ಟ್ ಇರೋದು ಯುವ ದಸರಾ. ಕನ್ಫ್ಯೂಸ್ ಆಗಿಬಿಡಿ ಗೈಸ್, ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಇವಾಗ ಏರಿಯಾ ಕಾಳಗಡೆಗೆ ಹೋಗೋದ. ಏರಿಯಾದಲ್ಲಿ ಯಾರವ್ರು ಅಂದರೆ ಯಾರೂ ಇಲ್ಲ ಏರಿಯಾದ ಹತ್ರ ಅಣ್ಣ. ಹಾಂ, ಇನ್ನು ಆಡ್ಮರಿಗಳು ಒಳಗವೆ. ವೆಲ್ಕಮ್ ಗೈಸ್.
ಗೈಸ್ ನನ್ನ ತಂಗಿಗೆ ಜ್ವರ ಬಂದ್ಬಿಡೈತಂತೆ. ಮನು ಮದುವೆ ದಡ ಅವ್ವ ಮುಂಡೆ ಅಂತಳಲ್ವ ನಿನ್ನ ಮನು. ಇವತ್ತಿನ ಯೂಟ್ಯೂಬ್ ಕಂಟೆಂಟ್ ಏನು ಹೇಳು, ನನ್ನ ತಂಗಿಗೆ ಹುಷಾರಿಲ್ಲ. ನಿಮ್ಮ ಅವ್ವನ ಹೇಳಿದ್ದು ನನಗೆ ಹುಷಾರಿಲ್ಲ ಕಣ, ಯಾಕೆ ಬೆಳಗ್ಗೆ ಮಾತಾಡ್ತಲ್ಲ, ಬಾಯಿ ಬೆಳಗ್ಗೆ ನೀರು ಬಿಟ್ಟು ಬೆಳಗ್ಗೆನೇ ಆಗುತ್ತೆ. ಹೇಳಿದ್ರೆ ಪೆಂಡ ತರಿಸ್ತೀನಲ್ಲ ಬಂದು ಖತಮ್, ಬಾಯ್ ಬಾಯ್ ಟಾಟಾ. ನೀರು ಬೆಳಗ್ಗೆ ಎದ್ದಿ ಬದ್ದಿ ಇಲ್ಲ ಎದ್ದಳು. ಹೋಯ್ತೀನಿ ಅಂದ ಹೋಯ್ತೀನಿ ಅಂತ ಹೇಳದ್ಲ. ಏ ಇಲ್ಲ ಹೋಗಿಲ್ಲ, ಇಲ್ಲೇ ಇರ್ಬೇಕು. ಅದಕ್ಕೆ ತಗೊಳ್ತಾ ಇದೀನಲ್ಲ ಇಲ್ಲಿ ಚುರುಮುರಿ. ಅವಳನ್ನ ಒಳಗಿದ್ದವಳು ನೀಚೆ ಕರ್ಕೊಬಿಟ್ಟು ನನಗೆ ಟ್ಯಾಕ್ಸ್ ಬತ್ತೀಗ. ಏ ಹುಷಾರಿಲ್ಲಾರ ಚುರುಮುರಿ ತಿಂದ್ರ ಮಾಡದೆ. ಚಡ್ಡಿ ಕೈ ಪ್ಯಾಂಟ್ ಬಂದವಳ ಹೆಂಗದ ನೋಡ ಪೆಣ್ಣ. ನೀನೇನ್ ಬಾರಿ ಚೆನ್ನಾಗಿದ್ಯಾ, ನನ್ಗೆ ಹಿಂಗ ಅನ್ಬಿಟ್ರೆ ಪೆಕ್ ಪೆಕ್ ಇರ್ತಾರಲ್ಲ ಮನು. ಈ ಹಾಸ್ಪಿಟ್ಲಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋ ಅವಳೆ ನಮ್ ಡಾಲ್. ಯಾರೋ ಕನ್ನಡಿ ಅಲ್ವಾ ನಿಮ್ ಕಾಲೇಜಲ್ಲಿ? ತುಂಬಾ ಜನ ಏನಂತಾರೆ ಗೊತ್ತಾ, ನಿಮ್ಮ ಅಣ್ಣ ಹಂಗೆ ಚೆನ್ನಾಗಿರೋ ಹುಡುಗಿ ನಂಬರ್ ಇಸ್ಕೊಬರ್ತಾನೆ. ಒಬ್ರು ಹೇಳ್ತವ್ರಿ ಅಣ್ಣ, ನೀನು ಮಾರಾಣಿ ಸ್ಕೂಲ್ ಹತ್ರ ಹೋಗಿದ್ಯಂತೆ. ಲಾವಣ್ಯ ಅಂತ ಅಕ್ಕ ಇದ್ರು ನಮ್ಮ ಮನೆ ಹತ್ರ. ಯಾರು ಎಲ್ಲ ಆಯ್ ಮಾಡ್ತವ್ರಂತೆ. ಎಲ್ಲರೂ ತಪ್ಪು ಮಾಡಿದೆ ಅನ್ಸುತ್ತೆ. ಅವ ನಿಜ ಹೊಡ್ದ ಜಾಸ್ತಿ ಹಾಕ್ಸೋ ಕಾರಣ ಕೊರೋನಾ ಪಾಸಿಟಿವ್ ಆಗಿರ್ಬೇಕು ನೋಡಿ. ನೋಡೋದು ನಮ್ಮ ಮನೆಗೆ ಕೊರೋನಾ ಜಾಸ್ತಿ ಅಯ್ಯೋ ಕೊರೋನಾ ಪಾಸಿಟಿವ್ ಆಗಿ ಇದ್ಕಾಕವ್ರೆ. ಫಸ್ಟ್ ಹೋಗು. ನನ್ನ ಬರ್ತಡೇ ಆದ್ಮೇಲೆ ಹೇಗೆ ಕೇಕ್ ಕಟ್ ಬಿಡಿಸ್ಬಿಟ್ಟು ಸಾವಿನೆಲ್ಲ ಸಾರ್ಥಕತೆಯ ಮೆರದ ಹುಡುಗಿ ಅಂತ ಹಾಕ್ತಾರೆ ಎಲ್ಲ ಕಡೆ. ಅವರು ಕೊಪ್ಪಡೆ ಮನ ಕಾಸಿದೆ ನಿಜ, ನನ್ನ ಹತ್ರ ಕಾಸಿಲ್ಲ ಕಣವ. ಇವಾಗ ಯುವ ಸಂಭ್ರಮಕ್ಕೆ ಹೋಯ್ತಿದ್ವಿ. ಎಲ್ಲ ಬರ್ಕಿ ಬೆಳ್ಳಿ ಕಟ್ಟಿದ್ಯಾ ಗೈಸ್? ಯುವ ಸಂಭ್ರಮಕ್ಕೆ ನಮ್ಮಂತ ಹುಡುಗರು ಮಾತ್ರ ಹೋಗ್ಬೇಕು, ಅಂಕಲ್ಗಳೆಲ್ಲ ಹೋಗ್ಬಾರ್ದು. ಸೊ ಅದಕ್ಕೆ ನೀನು ಅಂಕಲ್ಗಳ, ನೀನು ಅಂಕಲ್ಲೇ. ಯಾವ ಕ್ರೀಮ್ ಆಗ್ತಿದೆ ಹೊಸ್ದಾಗಿ, ಯಾವ್ದೋ ಕ್ರೀಮ್ ಆಗ್ತಾವನೆ ಗೈಸ್. ವಿಮಲ್ ತಿಂದಿ ಬಡಿಯದ ಬಲ ಇಲ್ಲಿ ಬರ್ಕೆ ಬಾಯ್ಲ ಆಯ್ತು, ಏನು ಹೇಳಲ್ಲ. ಸಿಂಹ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದೆ ಬರ್ಗೆ. ಇದು ಮಕ್ತೇನು ಮಾಡ್ಬೇಕು ಕಮ್ಮಿ ಆಗವ. ವಿಮಲ್ ತಿಂದಿ ಬಾಯ್ಸ್. ಇವಾಗ ಯುವ ಸಂಭ್ರಮಕ್ಕೆ ಹೋಗ್ತೀವಿ, ಎಲ್ಲ ಫುಲ್ ರಶ್ ಜನ.
ಇವಾಗ ಯುವ ಸಂಭ್ರಮ ನೋಡಾಯ್ತು. ಇವಾಗೆಲ್ಲ ಮನೆಗೆ ಹೋಯ್ತಿದ್ದೀವಿ. ಯುವ ಸಂಭ್ರಮ ಅಂತೂ ದಯವಿಟ್ಟು ಇವತ್ತೊಂದು ಫುಲ್ಲು ಸಾಟರ್ಡೆ ಫುಲ್ ಕ್ರೌಡ್ ಇತ್ತು. ಫ್ಯಾಮಿಲಿ ಅಂತೂ ನಾಳೆ ಸಂಡೇ ಯಾರು ಬರೋಕ್ಕೆ ಹೋಗಬೇಡಿ, ಫುಲ್ಲು ಕ್ರೌಡ್ ಐತೆ. ನೀವು ಏನೇ ಬರೋದಿದ್ರೆ ಸೋಮವಾರ ಮಂಗಳವಾರದಲ್ಲಿ ಬನ್ನಿ. ನಾಳೆ ಅಂತೂ ಸಂಡೇ ಫುಲ್ಲು ವೀಕ್ ಡೇಸ್ ಇರೋದ್ರಿಂದ ಫುಲ್ಲು ಕ್ರೌಡ್ ಐತೆ. ಫ್ಯಾಮಿಲಿ, ಲೇಡೀಸ್ಗಳು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಅಂತ ಕರ್ಕೊಂಡೇ ಬರಬೇಡಿ ಪ್ಲೀಸ್. ಇದನ್ನ ನೀವು ಗೈಸ್ ಯುವ ಸಂಭ್ರಮಕ್ಕೆ ಬರೋರು ಏನೇ ಇದ್ರು ಸೋಮವಾರ ಮಂಗಳವಾರದಲ್ಲಿ ಬನ್ನಿ. ನಾಳೆ ಇವತ್ತು ಸಾಟರ್ಡೆ ಇರೋದ್ರಿಂದನೇ ಸಖತ್ತು ಜನ ಜಾಸ್ತಿ ಇದ್ರು. ಫ್ಯಾಮಿಲಿ ಅಂತೂ ಬರೋಕ್ಕೆ ಹೋಗಬೇಡಿ, ಅದರಂತೂ ಚಿಕ್ಕ ಮಕ್ಕಳಂತೂ ಯಾವುದೇ ಕಾರಣಕ್ಕೂ ಬರಬೇಡಿ. ನೀವೇನೇ ಬರೋದಿದ್ರು ಸೋಮವಾರ ಮಂಗಳವಾರದ ಮೇಲೆ ಬನ್ನಿ, ಸ್ವಲ್ಪ ಜನ ಕ್ರೌಡ್ ಕಮ್ಮಿ ಆಗಿರ್ತಾರೆ. ಯಾಕಂದರೆ ವೀಕ್ ಡೇಸ್ ಅಲ್ವಾ, ಹಂಗಾಗಿ ವೀಕ್ ಡೇಸಲ್ಲೂ ಸಖತ್ತು ಜನ, ರಶ್ಶು ಅಂದರೆ ರಶ್ಶು. ಸುಮ್ಮನೆ ಮಕ್ಕಳುಗಳು, ಲೇಡೀಸ್ಗಳೆಲ್ಲ ಬಂದು ಹಿಂಸೆ ತಗೊಳಕ್ಕೆ ಹೋಗಬೇಡಿ. ಆಮೇಲೆ ಜಾಸ್ತಿ ಜನ ಆದರೂ ಪೊಲೀಸವರು ಒಳಗಡೆ ಬಿಡ್ತಾಯಿಲ್ಲ. ನೋಡ್ಕೊಂಡು ಬನ್ನಿ ಫ್ಯಾಮಿಲಿ ಬರೋರು. ಥ್ಯಾಂಕ್ ಯು.